ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಲಾಗಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶಿವರಾತ್ರಿ ಹಬ್ಬದ ಒಂದು ಲಾಗ್ ಮಾಡಬೇಕಾಗಿತ್ತು. ಸೊ ಶಿವರಾತ್ರಿ ಹಬ್ಬದ ದಿನದಂದು ನಾನು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಸೆರಾಮಿಕ್ ಪಾಟ್ಸ್ಗಳು, ಕ್ಲೇ ಪಾಟ್ಸ್ ಆಗಿರ್ಬೋದು, ಈ ಥರ ಟೆರಾಕೋಟ್ ಆಗಿರ್ಬೋದು, ಈ ಥರ ಐಟಮ್ಸ್ಗಳು ಕಾಣಿಸ್ತು. ಯೂಶ್ವಲಿ ನಾನು ಇದಕ್ಕಿಂತ ಮುಂಚೆನೇ ಕೆಲವೊಂದಷ್ಟು ಸೆರಾಮಿಕ್ದು ಏನು ಜಾರ್ಸ್ ಇರುತ್ತೆ ಅದನ್ನು ಪರ್ಚೇಸ್ ಮಾಡಿದ್ದೆ ಬೆಂಗಳೂರಲ್ಲೇ. ಸೊ ಶಿವಾಜಿನಗರಲ್ಲಿ ತೊಗೊಂಬಂದಿದ್ದೆ, ಸ್ವಲ್ಪ ಆನ್ಲೈನಲ್ಲೂ ತೊಗೊಂಡಿದ್ದೆ. ಸೊ ಆ ಎಲ್ಲ ವೀಡಿಯೋಸ್ನು ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಸಲ್ಲಿ ಕೂಡ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಈ ಥರ ಪಿಂಗಾಣಿ ಇದೇನಾದ್ರೂ ಪಾತ್ರೆಗಳನ್ನ ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಂತ. ಸೊ ಮತ್ತೊಮ್ಮೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಈ ದೇವಸ್ಥಾನ ಬಂದುಬಿಟ್ಟು ನಾವು ಆ್ಯಕ್ಚುಲಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ವಿ. ಸೊ ಚಿಂತಾಮಣಿನಲ್ಲಿ ಅಲ್ಲಿಂದ ಮತ್ತೆ ಸ್ವಲ್ಪ ಒಂದು 3-4 ಕಿಲೋಮೀಟರ್ ಮುರುಗಮಲ್ಲ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಈ ಪ್ಲೇಸ್ ಹತ್ರ ಆನ್ ದಿ ವೇ ಹೋಗ್ಬೇಕಾದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ ಈ ಸೈಡ್ ಇರೋರಿಗೆ. ಸೊ ಈ ಒಂದು ನಾನು ಪಿಂಗಾಣಿ ಪಾತ್ರೆದು ಏನು ಶಾಪಿಂಗ್ ಮಾಡಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಅದಕ್ಕಿಂತ ಮುಂಚೆ ಈ ಆನ್ ದಿ ವೇ ನಾನು ಆವಾಗಲೇ ಹೇಳ್ದಂಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ, ಸೊ ಅದು ನೆಕ್ಸ್ಟು ಸಿಕ್ತು ದೇವಸ್ಥಾನಕ್ಕೆ. ಆ ದೇವಸ್ಥಾನ ಸಿಕ್ಕಾದಮೇಲೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ಶಿವರಾತ್ರಿ ಹಬ್ಬದ ದಿನ ಎಲ್ಲೋಗಿದ್ವಿ, ಏನೇನೆಲ್ಲ ಆಯಿತು, ಹೇಗೆ ದರ್ಶನ ಆಯಿತು, ಇದೆಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಸೊ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಏನಾದ್ರೂ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಸೆರಾಮಿಕ್ ಏನು ಜಾರ್ಸ್ ಅಥವಾ ಪಾತ್ರೆಗಳಾಗಿರ್ಬೋದು, ಸೊ ಈ ಒಂದು ಸೈಡ್ ಯಾರಾದರೂ ಇರೋರಿಗೆ ಅಥವಾ ನೀವೆಲ್ಲಾದ್ರೂ ಈ ಸೈಡ್ ಟ್ರಿಪ್ ಬಂದರೆ ನಂದಿ ಹಿಲ್ಸ್ ಆಗಿರ್ಬೋದು, ಸುಮಾರು ಪ್ಲೇಸಸ್ಗಳಿದೆ ಈ ಸೈಡು. ಸೊ ಈ ಪ್ಲೇಸು ಚಿಕ್ಕಬಳ್ಳಾಪುರ ಅಥವಾ ಒಂದು ಏನು ಇಶಾ ಫೌಂಡೇಶನ್ ಇರ್ಬೋದು, ಈ ಸೈಡ್ ಬಂದರೆ ಡೆಫಿನೆಟ್ಲಿ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ತುಂಬಾ ನಿಯರ್ ಇದೆ ಚಿಂತಾಮಣಿಯಿಂದ. ಸೊ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಶಿವರಾತ್ರಿ ಹಬ್ಬದ ದಿನ ಸೊ ಶಿವನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿ ಕೂಡ ಇತ್ತು. ಹಾಗೆ ಈ ಒಂದು ದೇವಸ್ಥಾನ ತುಂಬ ದಿನಗಳಿಂದ ಬರ್ತಾಯಿದ್ರಂತೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಇದು ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೊ ದೇವರ ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಒಂದು ಸೈಡ್ ಇದ್ವಿ. ಸೊ ಹಂಗೆ ದೇವ್ರನ್ನೂ ದರ್ಶನ ಮಾಡ್ಕೊಂಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಅಂತ ಹೊರಟ್ವಿ. ಸೊ ದೇವ್ರ ದರ್ಶನ ಮಾಡಿದ್ಮೇಲೆ ಪ್ರಸಾದ ತಿನ್ನೋದೇ ಒಂದು ಚಂದ. ಸೊ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಈ ಥರ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಹೋದರೆ ಪ್ರಸಾದ ತಿನ್ನೋದು ಈ ಥರ ಎಲ್ಲದನ್ನು ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಇನ್ನೇನು ಸನ್ಸೆಟ್ ಕೂಡ ಆಗ್ತಿತ್ತು. ಈ ದೇವಸ್ಥಾನ ಸ್ವಲ್ಪ ಬೆಟ್ಟದ ಮೇಲ್ಗಡೆ ಇದ್ದಿದ್ದು. ಸೊ ವ್ಯೂ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಸೊ ಇಲ್ಲಿ ಒಂದು ಗೋಪುರನೂ ಕಾಣಿಸ್ತಾ ಇದೆ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಮತ್ತು ಈ ಒಂದು ವೆದರ್ ಆಗಿರ್ಬೋದು, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು.
ಸೊ ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಏನು ಪಿಂಗಾಣಿ ಪಾತ್ರೆಗಳು ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ನಾನು ಆನೆಸ್ಟಾಗಿ ಹೇಳೋದಾದರೆ ಸಿಕ್ಕಾಪಟ್ಟೆ ಪ್ರೈಸ್ ಕೂಡ ಇಲ್ಲಿ ಕಡಿಮೆ. ನಾವು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಅದಕ್ಕಿಂತನೂ ತುಂಬ ಕಡಿಮೆ ಬೆಲೆಗೆ ನನಗೆ ಇಲ್ಲಿ ಸಿಕ್ತು. ಸೊ ಆ್ಯಕ್ಚುಲಿ ನನಗೆ ತೊಗೋಬೇಕು ಅಂತ ಏನು ಅಂದ್ಕೊಂಡು ಹೋಗಿರಲಿಲ್ಲ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೋದ್ವಿ. ಬಟ್ ಅಲ್ಲಿ ನೋಡಿದ ತಕ್ಷಣ ಆ ಪ್ರೈಸ್ ಕೇಳಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಅಷ್ಟೇ ಲೇಟೆಸ್ಟ್ ಆಗಿರುವಂತಹ ಕಲೆಕ್ಷನ್ಸ್ಗಳು ಕೂಡ ಇಲ್ಲಿ ಇತ್ತು. ಬೆಂಗಳೂರಿಗಿಂತ ಪ್ರೈಸ್ ಸಿಕ್ಕಾಪಟ್ಟೆ ಕಡಿಮೆನೇ ಇತ್ತು. ನಾನು ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋಗಳೆಲ್ಲ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೋಡಿದ್ರೆ ನಾನೇನು ಕೆಲವೊಂದಷ್ಟು ಐಟಮ್ಸ್ಗಳು ತೊಗೊಂಬಂದಿದ್ದೆ, ಆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆನೇ ಇತ್ತು. ಎಲ್ಲ ಥರ ಐಟಮ್ಸ್ಗಳೂ ಕೂಡ ಈ ಒಂದು ಕುಕ್ಕಿಂದು ಕ್ಲೇ ಪಾರ್ಟ್ಸ್ ಏನಿರುತ್ತೆ ಇದು ಅಷ್ಟೇ. ನಾವು ಆಲ್ಮೋಸ್ಟ್ ನಾನು ಸುಮಾರಾಗಿ ಒಂದು 2 ಲೀಟರ್ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಏನು ಮಣ್ಣಿನ ಮಡಿಕೆ ಒಂದು 2 ಲೀಟರ್ ಹಿಡಿಯುವಂಥ ಒಂದು ಏನಾದ್ರೂ ಕಡಾಯಿ ಬರುತ್ತಲ್ಲ, ಅದು ಇಲ್ಲಿ ಆಲ್ಮೋಸ್ಟ್ 250 ರುಪೀಸ್ ಹೇಳಿದರು. ಅಂದರೆ 250 ಹೇಳಿದ್ರು ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವುದು ಐಟಮ್ಸ್ ಬೇಕೋ ಆ ಐಟಮ್ಸ್ ತೊಗೊಂಡು ಚೂಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ, ಅದಾದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ. ಅದೇ ರೀತಿ ಅವ್ರು 250 ರುಪೀಸ್ ಹೇಳಿದರೆ 200 ರುಪೀಸ್ಗೆ ಡೆಫಿನೆಟ್ಲಿ ಅದನ್ನು ಮಾಡಿಕೊಡ್ತಿದ್ರು. ಬೆಂಗಳೂರಲ್ಲೆಲ್ಲ ಅದು 400, ಕೆಲವು ಕಡೆ ಹೋಲ್ಸೇಲ್ ಪ್ರೈಸ್ ಇರೋ ಕಡೆ 350ಗೆ ಹಿಂಗೆ ಕೊಡ್ತಿದ್ರು. ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಥರದ್ದು ಎಲ್ಲ ಕಡೆ ಇದನ್ನು ತೊಗೋಬೇಕು ಈ ಥರ ಐಟಮ್ಸ್ ಅಂತ ಮುಂಚೆನೂ ಕೂಡ ಸರ್ಚ್ ಮಾಡಿದಾಗ ಇಲ್ಲಿ ಸಿಕ್ಕಾಬಟ್ಟೆ ಕಡಿಮೆ ಬೆಲೆ ಅಂತ ಅನ್ನಿಸ್ತು. ಇದಾದ ನಂತರ ಕೆಲವೊಂದಷ್ಟು ಐಟಮ್ಸ್ ಓಕೆ ಇರಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ಗಳನ್ನು ಕೂಡ ಇಲ್ಲಿಂದ ತೊಗೊಂಬಂದೆ. ಅದ್ರ ಜೊತೆಗೆ ಪ್ರೈಸು ಕೂಡ ನಿಮಗೆ ತಿಳಿಸ್ತೀನಿ. ಮತ್ತು ಇಲ್ಲಿ ಲೇಟೆಸ್ಟ್ ಆಗಿರುವಂಥದ್ದು ಕಲೆಕ್ಷನ್ಸ್ಗಳು ಸಿಕ್ಕಾಬಟ್ಟೆ ಇದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವೇನಾದರೂ ನೀರು ಸ್ಟೋರೇಜ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಬಿಗ್ ಸೈಜ್ ಇದೆಯಲ್ಲ, ಇದು 500 ರುಪೀಸು. ಸೊ ಇದನ್ನು ತೊಗೊಂಬಂದ್ವಿ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ಮಿಸ್ ಆಯಿತು. ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಥರದ್ದು. ಅಂದರೆ ಒಂಥರ ಹೊಸ ಡಿಸೈನ್ಸ್ಗಳಾಗಿರ್ಬೋದು, ಮತ್ತು ವಿತ್ ಪೇಂಟಿಂಗ್ ಜೊತೆಗೆ. ಮತ್ತು ಇಲ್ಲಿ ಇದಲ್ದೇ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಮತ್ತು ಈ ಥರ ಹ್ಯಾಂಗ್ ಮಾಡೋ ಥರ ಬೆಲ್ಸ್ ಆಗಿರ್ಬೋದು, ಸಿಕ್ಕಾಬಟ್ಟೆ ಬುದ್ಧಂದು ಸ್ಟ್ಯಾಚು, ಎಲ್ಲ ಥರದ್ದು ನಮಗೆ ಔಟ್ಸೈಡ್ ಏನಾದ್ರೂ ಈ ಥರ ಮಣ್ಣಿಂದು ಡಿಫ್ರೆಂಟ್ ಆಗಿರುವಂತಹ ಕಲರ್ಫುಲ್ ಆಗಿರುವಂತಹ ಏನು ಸ್ಟ್ಯಾಚುಗಳಿರುತ್ತೆ ಆ ಥರ ಐಟಮ್ಸ್ಗಳೆಲ್ಲ ಇಲ್ಲಿ ತುಂಬಾ ಆಫರಬಲ್ಲಾಗಿ ಸಿಕ್ಕಿದೆ. ಅಂದರೆ ನನಗೆ ಅದಕ್ಕೆ ಪದೇ ಹೇಳ್ತಾ ಇರೋದು, ಸಿಕ್ಕಾಬಟ್ಟೆ ಕಡಿಮೆ ಪ್ರೈಸ್ಗೆ ಸಿಕ್ತು. ಸೊ ಅದ್ರ ಪ್ರೈಸ್ ಕೂಡ ನಾನು ನೆಕ್ಸ್ಟು ತಿಳಿಸ್ತಾ ಹೋಗ್ತೀನಿ. ಮತ್ತು ಇಲ್ಲಿ ನನಗೆ ಇಷ್ಟ ಆಗಿದ್ದು ಇನ್ನೊಂದು ಏನಂತ ಅಂದರೆ ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಮತ್ತು ಕಲೆಕ್ಷನ್ಸ್ಗಳು ಸಿಕ್ಕಾಬಟ್ಟೆ ಕಲರ್ಫುಲ್ಲಾಗಿತ್ತು. ಸಿಕ್ಕಾಬಟ್ಟೆ ಒಂಥರ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಕೆಲವೊಂದಷ್ಟು ಐಟಮ್ಸ್ಗಳನ್ನು ಕೂಡ ತೊಗೊಂಬಂದಿದ್ದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಅಂದರೆ ಅವ್ರು ಹೇಳಿದ್ದು ಇವಾಗ ರೀಸೆಂಟಾಗಿ ಬಂದಿರೋದು ಅಂತ ಹೇಳಿದ್ರು. ಸೊ ನೋಡೋಣ ಬನ್ನಿ ಯಾವೆಲ್ಲ ಐಟಮ್ಸ್ ತೊಗೊಂಬಂದಿದ್ದೀನಿ ಅಂತ. ವೀಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ 2 ಚಿಕ್ಕ ಪುಟಾಣಿ ಜಾರ್ಗಳು, ಇದು ಒಂದು ಜಾರು 30 ರುಪೀಸ್ಗೆ ಸಿಕ್ಕಿದ್ದು. ಸೊ ತುಂಬಾ ಕ್ಯೂಟಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಈ ಥರ ಏನಾದ್ರೂ ಡೈಲಿ ಯೂಸ್ ಮಾಡೋದಕ್ಕೆ ಸಾಲ್ಟ್ ಹಾಕೋಬೋದು, ಅಥವಾ ಪಿಕಲ್ಲು ಈ ಥರ ಎಲ್ಲ ಸ್ಟೋರೇಜ್, ಅಥವಾ ಮತ್ಯಾವುದೇ ಪೌಡರ್ಗೆ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ. ಇದು ಅಂದರೆ ಇವಾಗೆಲ್ಲ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಓಲ್ಡ್ ಡಿಸೈನ್ ಅಂತ ಹೇಳ್ತಾರೆ. ಏನೇ ಓಲ್ಡ್ ಅಂದ್ರೂ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ನನಗಂತೂ ಮ್ಯಾಟ್ ಫಿನಿಶಿಂಗಿಂದ ಈ ಥರ ಕಲೆಕ್ಷನ್ಸ್ ಒಂಥರ ಬ್ರೈಟ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಸೊ ಈ ಥರ ಪಿಂಗಾಣಿ ಐಟಮ್ಸಲ್ಲಿ ನನಗೆ ಈ ಥರ ಒಂದು ಬ್ರೈಟ್ ಆಗಿರಬೇಕು, ಮತ್ತು ಶೈನಿಂಗ್ ಥರ ಇದೆಯಲ್ಲ, ಈ ಥರ ಇದ್ದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು 200 ರುಪೀಸ್ಗೆ ಸಿಕ್ಕಿದ್ದು, ತುಂಬಾ ಚೆನ್ನಾಗಿದೆ. ಮತ್ತು ಈ ಒಂದು ಐಟಮ್ ಬಂದುಬಿಟ್ಟು ಅವರು 250 ಹೇಳಿದರು, ಸ್ವಲ್ಪ ಕಡಿಮೆನೇ ಮಾಡಿಕೊಟ್ರು. ನಾವು ಜಾಸ್ತಿ ಐಟಮ್ಸ್ನ ತೊಗೊಂಡಿದ್ದಕ್ಕೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಬಾರ್ಗಿನ್ ಮಾಡಿಕೊಡ್ತಾರೆ ಈ ಒಂದು ಜಾಗದಲ್ಲಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನನಗೇನಾದ್ರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಅವ್ರ ಫೋನ್ ನಂಬರ್ ಅಥವಾ ಅಡ್ರೆಸ್ನ ನಿಮಗೆ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ನಾನು ಆವಾಗಲೇ ಹೇಳ್ದಂಗೆ ಮ್ಯಾಟ್ ಫಿನಿಶಿಂಗ್ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಮ್ಯಾಟ್ ಫಿನಿಶಿಂಗ್ ಇದು ಇವಾಗ ಬಂದಿರುವಂತಹ ಒಂದು ಹೊಸ ಟ್ರೆಂಡಿಂಗ್ ಅಂತೆ. ಬಟ್ ಇದು ಮ್ಯಾಟ್ ಫಿನಿಶಿಂಗ್ ಅಂದರೆ ಆಲ್ಮೋಸ್ಟು ಒಂಥರ ಶೈನಿ ಥರ ಬ್ರೈಟಾಗಿರೋದಿಲ್ಲ. ಸೊ ಇದೊಂದು ಆಫ್ ಕಲರ್ ಅಂತಲೇ ಹೇಳ್ಬೋದು. ಒಂದು ಸೈಡ್ ವೈಟ್ ಇತ್ತು, ಇನ್ನೊಂದು ಸೈಡು ಸ್ವಲ್ಪ ಆರೆಂಜ್, ಲೈಟ್ ಒಂದು ಆರೆಂಜ್ ಬರುತ್ತಲ್ಲ ಆ ರೀತಿ ಇದೆ. ಸ್ಟೋರೇಜ್ ಮಾಡೋದಕ್ಕೆ ಅದು ತುಂಬ ಸಫಿಷಿಯೆಂಟ್ ಆಗಿದೆ. ಆ ರೆಡ್ ಒನ್ ಏನು ತೋರಿಸುತ್ತೆ ಮತ್ತು ಲಾಸ್ಟ್ ಒನ್ ತೋರಿಸಿದ್ನಲ್ಲ, ಅದೆರಡು 2 kg ನಾವು ಅದಕ್ಕೆ ಸ್ಟೋರೇಜ್ ಮಾಡ್ಬೋದು.
ಮತ್ತು ಇವಾಗ ತೋರಿಸ್ತಾ ಇರೋದು ಇದು ಒಂದು ಡಿಫ್ರೆಂಟ್ ಆಗಿರುವಂತಹ ಶೇಪು, ತುಂಬಾ ಚೆನ್ನಾಗಿದೆ. ಈ ಥರ ಸೇಮ್ ಕಲರ್ಸ್ಗಳನ್ನ ನಾವು ಏನಾದ್ರೂ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ಇದ್ರ ಬೆಲೆ ಬಂದುಬಿಟ್ಟು ಇದು 100 ರುಪೀಸ್ಗೆ. ಸೊ ಇದು ಅಷ್ಟೇ ಹಾಫ್ kg ಇಡಿಸುತ್ತೆ ನಮಗೆ. ಸೊ ಎಲ್ಲೂ ಕೂಡ ಕೊಡೋದಿಲ್ಲ ಈ ಒಂದು ಪ್ರೈಸ್ಗೆ. ಸೊ ಅಷ್ಟು ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಅಷ್ಟೇ 150 ರುಪೀಸ್ ಹೇಳಿದರು. ಸೊ ಔಟ್ಸೈಡು ಅಷ್ಟೇ ಇದು ಆಲ್ಮೋಸ್ಟ್ 150 ರುಪೀಸೇ. ಸೊ ಇಲ್ಲಿ ಕಡಿಮೆ ಮಾಡಿಕೊಟ್ರು. ಸೊ ಅದರಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಕಲರು, ಇದು ಸ್ವಲ್ಪ ರೆಡ್ಗಿಂತನೂ ಇನ್ನೊಂದು ಡಿಫ್ರೆಂಟ್ ಕಲರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ವೈಟ್ ಕಾಂಬಿನೇಷನ್ನು, ಆಫ್ ಆ್ಯಂಡ್ ಆಫ್ ಎರಡೂ ಅಷ್ಟೇ. ಲಿಡ್ಡು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು. ಸೊ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ನಮಗೆ ಎಲ್ಲ ಥರ ಕಲರ್ಸ್ ಬರುತ್ತೆ. ಪ್ಯಾರೆಟ್ ಗ್ರೀನ್ ಬರುತ್ತೆ, ಪರ್ಪಲ್ ಬರುತ್ತೆ, ಡಿಫ್ರೆಂಟ್ ಆಗಿರುವಂಥ ಕಲರ್ಸ್ಗಳು ನಮಗೆ ಸಿಗುತ್ತೆ. ಮತ್ತು ಇವಾಗ ತೋರಿಸ್ತಾ ಇರುವಂತಹ ಈ ಒಂದು ಪಿಂಗಾಣಿದು ಬಂದುಬಿಟ್ಟು ಇದು 1 kg ನಾವು ಸ್ಟೋರೇಜ್ ಮಾಡ್ಬೋದು. ಸೊ ಇದನ್ನು ಅಷ್ಟೇ ಕಡಿಮೆ ಬೆಲೆಗೇ ಕೊಟ್ಟರು. ಸ್ವಲ್ಪ ಇವಾಗ ಲೇಟೆಸ್ಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಬೆಲೆ ಇದಕ್ಕೆ ಕಡಿಮೆ ಮಾಡಲಿಲ್ಲ. ಸೊ ಇದಕ್ಕೆ 200 ತೊಗೊಂಡ್ರು ಅವರು. ಆದರೆ ಇವಾಗ ಲೇಟೆಸ್ಟಾಗಿ ಬಂದಿರೋದು ಅಂತ ಸ್ವಲ್ಪ ಅದು ಲಾಸ್ಟ್ ಒನ್ ಹೇಳಿದ್ನಲ್ಲ ಶೈನಿಂಗ್ ರೆಡ್ ಇತ್ತಂತ, ಅದು ಸ್ವಲ್ಪ ಓಲ್ಡ್ ಡಿಸೈನ್ ಅಂತ ಕಡಿಮೆ ಮಾಡಿಕೊಟ್ರು. ಸೊ ಇದು ಒಂಥರ ನಾನು ಲಾಸ್ಟ್ ಏನು 100 ರುಪೀಸ್ದು 2 ತೋರಿಸ್ದೆ ಅದೇ ಥರನೇ ಮ್ಯಾಟ್ ಫಿನಿಶಿಂಗು, ಕಲರ್ ಕಾಂಬಿನೇಷನ್ಸ್ ಇದು. ಬಟ್ ಇದಕ್ಕೆ ಏನಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿರೋವಂಥದ್ದು ನೋಡ್ತಿದ್ದೀರಲ್ಲ, ಈ ಥರ ಒಂದು ಕಲರ್ನ ಅಲ್ಲಲ್ಲೇ ಆ್ಯಡ್ ಮಾಡಿದ್ದಾರೆ. ಸೊ ಇದು ರಿಯಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ತೊಗೊಂಬಂದಿದ್ದು. ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿರುವಂತಹ ಎಲ್ಲ ಕಲರ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ ಎಲ್ಲ ಕಲರ್ಸು ಅವೈಲಬಲ್ ಇದೆ ಅಂತ. ಸೊ ಅದೇ ಥರ ಈ ಒಂದು ಪ್ಯಾರೆಟ್ ಗ್ರೀನ್ ಕಲರಲ್ಲೂ ಕೂಡ ನಮಗೆ ಸಿಗುತ್ತೆ ಇದು. ಸೊ ಇದರಲ್ಲಿ ಒಂದು 3 ಕಲರ್ ತೊಗೊಂಬಂದಿದ್ದೀನಿ ನಾನು, ಇನ್ನೊಂದು ಪರ್ಪಲ್ ಕೂಡ ತೊಗೊಂಬಂದಿದ್ದೀನಿ. ಸೊ ಸ್ಟೋರೇಜ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ. ಇದಾದ ನಂತರ ಮತ್ತೆ ಒಂದು ಏನಾದ್ರೂ ಕರ್ಡ್ ಅಂದರೆ ಸ್ಟೋರೇಜ್ ಮಾಡೋದಕ್ಕೆ ಕರ್ಡ್ ಹಾಕಿ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಒಂದು ತೊಗೊಂಬಂದೆ. ಇದನ್ನು ಅಷ್ಟೇ ಕಡಿಮೆ ಬೆಲೆಗೇ ಕೊಟ್ಟರು, 80 ರುಪೀಸ್ ತೊಗೊಂಡ್ರು. ವಿತ್ ಲಿಡ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ. ಇವಾಗ ನೋಡ್ತಾ ಇರೋ ಮಗ್ ಬಂದುಬಿಟ್ಟು 100 ರುಪೀಸ್ ಅದು. ಮತ್ತು ಈ ಚಿಕ್ಕ ಚಿಕ್ಕ ಕಾಫಿ ಮಗ್ಸ್ ಏನಿದೆ ಇದನ್ನು 50 ರುಪೀಸ್ಗೆ ಕೂಡ ಕೊಟ್ಟರು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಕ್ವಾಲಿಟಿ ಅಂತೂ ಇದು ತುಂಬಾ ಚೆನ್ನಾಗಿದೆ. ತುಂಬಾ ಒಂದು ಒಳ್ಳೆ ಡಿಸೈನ್ ಮತ್ತು ಫಿನಿಶಿಂಗ್ ಕೂಡ ಬಂದಿದೆ. ಸೊ ಇವಾಗ ಮತ್ತಷ್ಟು ಕೆಲವೊಂದು ಐಟಮ್ಸ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ. ಇವಾಗ ನೀವು ನೋಡ್ತಾ ಇರೋವಂಥ ಈ ಜಾರ್ ಬಂದುಬಿಟ್ಟು ಇದು ಅಷ್ಟೇ ನಮಗೆ 2 kgನ ಇದಕ್ಕೆ ಸ್ಟೋರೇಜ್ ಮಾಡ್ಕೋಬೋದು. ಮತ್ತು ಇದು ಸ್ವಲ್ಪ ಓಲ್ಡ್ ಥರ ಇದೆ, ಬಟ್ ಆದ್ರೂ ತುಂಬಾ ಯುನೀಕ್ ಆಗಿತ್ತು. ಸೊ ಅದಕ್ಕೋಸ್ಕರ ತೊಗೊಂಬಂದಿದ್ದು. ಈ ಕಲರ್ ನೀವು ಆಲ್ಮೋಸ್ಟು ಓಲ್ಡಲ್ಲಿ ನೋಡಿರ್ತೀರ, ತುಂಬ ಜನ ಇದನ್ನು ಯೂಸ್ ಮಾಡಿರ್ತಾರೆ. ಬಟ್ ಇದು ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಬಾಕ್ಸ್ ವೈಸ್. ಮತ್ತು ಆ್ಯಪಲ್ ಅದರಲ್ಲಿ ಮ್ಯಾಂಗೋ ಆಗಿರ್ಬೋದು, ಈ ಥರ ಡಿಸೈನ್ ಕೂಡ ಇತ್ತು. ಮತ್ತು ಇದು ಸೈಜ್ ನೋಡೋದಕ್ಕೆ ಹೈಟ್ ಇಲ್ಲ, ಇದು ಸ್ವಲ್ಪ ಲೆಂತ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ. ಬಟ್ ರೌಂಡಾಗಿ ಬಿಗ್ ಶೇಪ್ ಆ ಥರ ಒಂದು ಶೇಪ್ ಕೂಡ ಬರುತ್ತೆ. ಇದರಲ್ಲಿ ನಾನು 6 ಪೀಸಸ್ನ ತೊಗೊಂಬಂದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಸ್ವಲ್ಪ ಅಂದರೆ ಇವಾಗ ನಾವು ಕಡಿಮೆ ಸೈಜ್ ಬೇಡ, ಸ್ವಲ್ಪ ಸೈಜ್ ಏನಾದ್ರೂ ದೊಡ್ಡದಾಗಬೇಕು, ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಸೊ ಈ ಥರ ಒಂದು ಕಲರ್ ಕಾಂಬಿನೇಷನ್ನು ಯೂಸ್ ಮಾಡ್ಬೋದು. ನಾನು ಡೆಫಿನೆಟ್ಲಿ ಇದೇ ಒಂದು ಸೇಮ್ ಪೀಸ್ ನಾನು ಅಮೆಝಾನಲ್ಲಿ ಕೂಡ ಚೆಕ್ ಮಾಡಿದ್ದೆ, ಅದು ತುಂಬಾ ಜಾಸ್ತಿ ರೇಟ್ ಕೂಡ ಇತ್ತು. ಸೊ ಇಲ್ಲೆಲ್ಲ ತುಂಬ ಆವಾಗಲೇ ಹೇಳ್ದಂಗೆ ನಮಗೆ ಕಡಿಮೆ ಬೆಲೆಗೆ 250 ರುಪೀಸ್ ಕೂಡ ಸಿಕ್ತು ಇದು. ಮತ್ತು ಇವಾಗ ಆವಾಗಲೇ ಕೂಡ ಇದೊಂದಷ್ಟು ಐಟಮ್ಸ್ಗಳನ್ನ ನಿಮಗೆ ತೋರಿಸಿದ್ದೆ. ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಅಂತ ನಾನು ಆವಾಗಲೇ ನಿಮಗೆ ತೋರಿಸಿದ್ದೆ. ಸೊ ಇವಾಗ ನಾನು ಇಲ್ಲಿ ಹೆಂಗೆ ಕಾಣಿಸುತ್ತೆ ಅಂದರೆ ಇದರಲ್ಲಿ ಆಲ್ಮೋಸ್ಟ್ 6 ಪೀಸಸ್ನ ತೊಗೊಂಬಂದಿದ್ದೆ. ಸೊ ಆವಾಗಲೇ ಒಂದನ್ನು ತೋರಿಸಿದ್ದೆ. ಸೊ ಇವಾಗ ನಾನು ತುಂಬ ಎಲ್ಲದನ್ನು ಒಟ್ಟಿಗೆ ನಾವು ಏನಾದ್ರೂ ಸೆಟ್ ಮಾಡಿದ್ರೆ ಒಂದು ಏನು ಶೆಲ್ಫ್ ಬರುತ್ತೆ ಅಲ್ಲಿಗೆ ಹೆಂಗೆ ಕಾಣಿಸುತ್ತೆ ಮತ್ತು ಇದು ಎಷ್ಟೊಂದು ಲುಕ್ ಕೊಡುತ್ತೆ ಈ ಒಂದು ಜಾರ್ಗಳು. ಮತ್ತು ಅದರದ್ದೊಂದು ಏನು ಸ್ಕ್ವಯರ್ ಶೇಪ್ ಇದೆ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಿಪ್ಪಿಂಗ್ನ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದೆ. ಸೊ ಈ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ನೋಡಿ ಇದೆಲ್ಲದನ್ನು ಪ್ರೈಸು 100 ರುಪೀಸ್ಗೆ ಒಂದಿದು ಸಿಕ್ಕಿರೋದು, ಇಷ್ಟು ಕಡಿಮೆಗೆ ಸಿಗೋದು ಇಲ್ಲ. ಮತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಆವಾಗಲೇ ಹೇಳಿದಂಗೆ ಎಲ್ಲ ಕಲರ್ಸ್ಗಳು ಇದೆ, ಬಟ್ ನನಗೆ ಈ ಒಂದು ಕಲರ್ ಇರಲಿಲ್ಲ. ಸೊ ಡಿಫ್ರೆಂಟಾಗಿರಲಿ ಅಂತ ಒಂದು ರೀಸನ್ನಿಂದ ಈ ಒಂದು ಕಲರ್ ಕೂಡ ಚೂಸ್ ಮಾಡಿದೆ.
ಮತ್ತು ಈ ಒಂದು ಜಾರ್ ಬದಲಾಗಿ ನಿಮಗೆ ಯಾವ ಕಲರ್ ತರಬೇಕಿತ್ತು ಅಂತ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ಟಾರೆ ಎಲ್ಲದನ್ನು ತೊಗೊಂಬಂದಿದ್ದೀನಿ ನೋಡಿ. ಈ ಥರ ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ದೊಡ್ಡ ಸೈಜ್ದು ಏನಿದೆ ಜಾರು, ಇದು ಈ ಒಂದು ಶೇಪಲ್ಲಿದೆ. ಅಂದರೆ ಸ್ವಲ್ಪ ಲೆಂತ್ ಕಡಿಮೆ ಇದೆ, ನೋಡೋದಕ್ಕೆ ತುಂಬಾ ಒಂಥರ ಲುಕ್ಕು ಕೊಡುತ್ತೆ. ಸೊ ಎಲ್ಲದನ್ನು ಒಟ್ಟಿಗೆ ಒಂದು ಪ್ಲೇಸಲ್ಲಿ ಸೆಟ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅನ್ನೋ ಒಂದು ಕಾರಣದಿಂದ. ಮತ್ತು ಇನ್ನೊಂದು ಒಂದೇ ಸೆಟ್ ಬಂದಿದೆ, ಇದನ್ನು ತೊಗೊಂಬಂದಿದ್ದೀನಿ. ಇದೇನಾದ್ರೂ ಪಿಕ್ಕಲ್, ಸಾಲ್ಟ್ ಆಗಿರ್ಬೋದು, ಪೆಪ್ಪರ್ ಪೌಡರ್ ಏನು ಬೇಕಾದ್ರೂ ಸ್ಟೋರೇಜ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಈ ಒಂದು ಪೀಸ್ ತುಂಬಾ ಚೆನ್ನಾಗಿದೆ. ಇದಂತೂ ಸಿಕ್ಕಾಬಟ್ಟೆ ಅಟ್ರಾಕ್ಟಿವ್ ಇತ್ತು. ಇದರಲ್ಲೂ ಅಷ್ಟೇ ನಾನೊಂದು ದೊಡ್ಡದು 1 kg ಏನು ತೋರಿಸಿದೆ ಅದೇ ಪ್ಯಾಟ್ರನಲ್ಲಿದೆ. ಇದು ಕಲರ್ ಆಗಿರ್ಬೋದು ಮತ್ತು ಅದ್ರ ಮೇಲೆ ಬ್ಲ್ಯಾಕ್ ಮಾರ್ಕ್ ಏನು ಬಂದಿದೆ ಇದೆಲ್ಲದೂ ಅಷ್ಟೇ. ಇದರಲ್ಲೂ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು. ಇದರಲ್ಲೂ ಯೆಲ್ಲೋ ಮತ್ತು ಈ ಒಂದು ಕಲರ್ ಅಷ್ಟೇ ಇತ್ತು ಅಲ್ಲಿ. ಸೊ ನನಗೆ ಈ ಒಂದು ಕಲರ್ ಇರಲಿ ಅಂತ ಅಂದ್ಬಿಟ್ಟು ನಾನು ತೊಗೊಂಬಂದೆ. ಇದ್ರ ಜೊತೆಗೆ 1 kgದೂ ಅಷ್ಟೇ ಸ್ಟೋರೇಜ್ ಮಾಡೋ ಸೇಮ್ ಬಾಕ್ಸ್ನೂ ಕೂಡ ನಾನು ಇಲ್ಲಿ ತೊಗೊಂಬಂದಿದ್ದೀನಿ. ಈ ಒಂದು 3 ಪೀಸಸ್ ಏನು ಬಂದಿದೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದಾದ್ರೂ ಡೈನಿಂಗ್ ಏರಿಯಾದಲ್ಲಿ ಶೋ ಪೀಸಸ್ಗೆ ಇಡ್ಬೋದು ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ಮತ್ತು ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದ್ರ ಜೊತೆಗೆ ಒಂದು ಟ್ರೇ ಕೂಡ ಕೊಟ್ಟಿದ್ದಾರೆ ಈ ಮೂರನ್ನು ಇಟ್ಕೊಳ್ಳೋದಕ್ಕೆ, ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನಾನು ಆವಾಗಲೇ ಹೇಳಿದಂಗೆ ಇನ್ನೂ ಯಾವುದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ. ಸ್ವಲ್ಪ ಹಾಗಂಗೆ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡು ಫಸ್ಟ್ ಎಲ್ಲದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಆಗಿರುವಂತಹ ಕಲರ್ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಲಿ 450 ಹೇಳಿದರು, ಇದನ್ನು 350ಗೆ ಮಾಡಿಕೊಟ್ರು. ಸೊ ನಾನು ಇದು ಬಂದಮೇಲೆ ಆನ್ಲೈನ್ ಪ್ರೈಸ್ ಹೆಂಗಿರುತ್ತೆ ಅಂತ ಕೂಡ ಚೆಕ್ ಮಾಡಿದೆ. ಬಟ್ ಇಲ್ಲಿ ತುಂಬಾ ಕಡಿಮೆಗೆ ಇದು ಕೂಡ ಸಿಕ್ತು. ಆಮೇಲೆ ಬಂದಂತ ಅನ್ನಿಸ್ತು, ಸೊ ಇಷ್ಟು ಕಡಿಮೆಗೆ ಸಿಗ್ತಲ್ಲ ಅಂತ ಅಂದ್ಕೊಂಡು. ಸೊ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದಕ್ಕೆ ಒಂಥರ ಏನು ಕಾಂಬಿನೇಷನ್ ಚೆನ್ನಾಗಿರಲಿ, ಎಲ್ಲ ಕಲರ್ನೂ ತೊಗೊಂಡಿದ್ದೀನಿ. ಅದನ್ನು ಒಂದು ಡೈನಿಂಗ್ ಏರಿಯಾದಲ್ಲಾಗಿರ್ಬೋದು, ಕಿಚನಲ್ಲಿ ಒಂದು ಕಡೆ ಸೆಟ್ ಮಾಡಿಟ್ರೆ ಅದಕ್ಕೆ ಸೆಟ್ ಆಗುವಂತಹ ಕಾಂಬಿನೇಷನ್ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು 2 ಜಾರ್ ಏನಿದೆ ಇದನ್ನು ಲಾಸ್ಟಲ್ಲಿ ತೊಗೊಂಡಿದ್ದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಆ ಒಂದು ಪ್ಲೇಸ್ಗೆ 2 ಸಲ ಹೋಗಿದ್ದು. ನೈಟ್ ಹೋಗಿದ್ವಿ, ಟೆಂಪಲ್ ಮುಗಿಸ್ಕೊಂಡ್ಬಂದು ಇದಾದ ನಂತರ ಮತ್ತೆ ಹೋಗಿ ಈ ಒಂದು 2 ಸೆಟ್ಟನ್ನು ತೊಗೊಂಬಂದಿದ್ದು. ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಪರ್ಪಲ್ ಕಲರ್ ಏನಿದೆ ಇದು, ಅದು ಮತ್ತೆ ಇಷ್ಟ ಆಯಿತು. ಸೊ ಅವಾಗ ಇದನ್ನು ತೊಗೊಂಬಂದಿದ್ದು ನೋಡಿ. ಇದು ಅಷ್ಟೇ 1 kg ಇದೆ, ಇದು ಸ್ಟೋರೇಜ್ ಮಾಡ್ಬೋದು. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಅಷ್ಟೇ 250 ರುಪೀಸ್ಗೆ ಸಿಕ್ತು. ಹೆಂಗೆ ಕಾಣಿಸ್ತಿದೆ ಅಲ್ವಾ. ಸೊ ಅದಕ್ಕೂ ಇದಕ್ಕೂ ತುಂಬಾ ಚೆನ್ನಾಗಿದೆ, ಒಂದು ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ಸೆಟ್ ಕೂಡ ಆಗುತ್ತೆ ಇದು. ಸೊ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಈ ಒಂದು ಪ್ರೈಸ್ಗಿಂತ ನೀವು ಇನ್ನೂ ತುಂಬ ಏನಾದ್ರೂ ಜಾಸ್ತಿ ತೊಗೊಂಡ್ರೆ ಅವರು ಈಗೇನಿದು 250 ಇದಕ್ಕಿಂತ 200ಗೂ ಕೂಡ ಮಾಡಿಕೊಡ್ತಾರೆ. ಅಷ್ಟು ಕಡಿಮೆ ಬೆಲೆಗೆ ನಮಗಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ನೀವು ಐಟಮ್ಸ್ ಎಷ್ಟು ತೊಗೊತೀರ ಅದ್ರ ಮೇಲೆ ಅವರು ಕೂಡ ಅದನ್ನು ಡಿಪೆಂಡ್ ಮಾಡ್ತಾರೆ. ಸೊ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ, ನಿಮಗೆ ಯಾವುದು ಇಷ್ಟ ಆಯಿತು, ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಸೊ ಸಿಕ್ಕಾಬಟ್ಟೆ ಜನ ಇದಕ್ಕೆ ಫೇವ್ರೇಟ್ ಇರ್ತಾರೆ. ಯಾರೆಲ್ಲ ಇಂಥ ವಿಡಿಯೋ ಸರ್ಚ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ.